ನಂದುಗೆ ಪಾದಕವು ಕಾಲಂದುಗೆ ಕಿರುಗೆಜೆ ಧಿಮ್ ಧಿಮಿ 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 ಕೆನುತ್ತಾ ಧಿಮ್ ಧಿಮಿ 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 ಕೆನುತ್ತಾ ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿಯೇನುತ್ತ ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿಯೇನುತ್ತ ಪೊಂಗುಳಲೂದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಇರ್ತಕ್ಕಂತಹ ಎಲ್ಲ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿ ಮಿತ್ರಗಳನ್ನು ಈ ಕನಕ ಸಂಸ್ಕೃತಿ ಕಮ್ಮಟಕ್ಕೆ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸ್ನೇಹಿತರೆ, ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಇದರ ಸಮನ್ವಯ ಅಧಿಕಾರಿಯಾಗಿರ್ತಕ್ಕಂಥವರು ಶ್ರೀಯುತ ಕಾತಾ ಚಿಕ್ಕಣ್ಣ ಅವರು. ಇವರನ್ನು ಕಾಣಲಿಕ್ಕೆ ಅಂತೇಳಿ ಒಂದ್ಸರಿ ಅವರ ಆಫೀಸಿಗೆ ಹೋದಾಗ ಇಡೀ ಕನಕ ಸಾಹಿತ್ಯವನ್ನು ಕುರಿತಾಗಿ ನಮ್ಮ ನಾಡಿನಾದ್ಯಂತ ಒಂದು ದೊಡ್ಡ ಅಭಿಯಾನವನ್ನು ಹಾಕ್ಕೊಂಡಿದ್ದೀವಿ, ಅದು ತಮ್ಮ ಕಾಲೇಜದು ಕೂಡ ಒಂದು ಕಮ್ಮಟ ಆಗಬೇಕು, ವರ್ಕ್ಶಾಪ್ ಆಗಬೇಕು ಅಂತಕ್ಕಂತಹ ಸೂಚನೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟಾಗ ಆ ಸೂಚನೆಯನ್ನು ತಗೊಂಡು ಬಂದು ನಮ್ಮ ಪ್ರಾಚಾರ್ಯರ ಜೊತೆ ಮಾತನಾಡಿದಾಗ ಅವರು ಬಹಳ ಸಂತೋಷದಿಂದ ಒಪ್ಕೊಂಡು ಇಂದು ಈ ಒಂದು ದಿನದ ಈ ಕನಕ ಸಂಸ್ಕೃತಿ ಕಮ್ಮಟ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಆಸಕ್ತಿಯಿಂದ ಬಂದಿದ್ದೀರಾ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೌದಾಯ್ತಾ? ಈ ಇಡೀ ದಿನ ನಡೀತಕ್ಕಂತಹ ಈ ಕಮ್ಮಟಕ್ಕೆ ತಾವೆಲ್ಲರೂ ಕೂಡ ಪಾಲ್ದಾರ ಆಗ್ತಿರೋದ್ರಿಂದ ಮೊದಲಿಗೆ ತಮ್ಮೆಲ್ಲರನ್ನು ಕೂಡ ವಿದ್ಯಾರ್ಥಿ ಮಿತ್ರರನ್ನ ಈ ಕಮ್ಮಟಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಕಮ್ಮಟವನ್ನ ಉದ್ಘಾಟಿಸಬೇಕು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯ ಜಂಟಿ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಪ್ರೊಫೆಸರ್ ಆರ್ ವಿ ಪ್ರಭಾಕರ್ ಅವ್ರನ್ನ ಕೇಳಿಕೊಂಡಾಗ ಅವರು ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು. ನಮ್ಮ ಕಾಲೇಜಿನ ಪ್ರಾಚಾರ್ಯ ಆಗಿದ್ದಂಥವರು, ಆ ನಂತರದಲ್ಲಿ ನಮ್ಮ ಆಡಳಿತ ಮಂಡಳಿಯ ಜಂಟಿ ಕಾರ್ಯದರ್ಶಿಗಳಾಗಿ ಹಾಗೂ ಕಾಲೇಜಿನ ಡೀನ್ ಆಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥವ್ರು, ಮೇಲಾಗಿ ಸಾಹಿತ್ಯದ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು. ಇಂಥವ್ರುಗಳಿಂದ ಈ ಕಮ್ಮಟದ ಉದ್ಘಾಟನೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರಗಳ ಅಭಿಲಾಷೆ ಆಗಿದ್ದರಿಂದ ಅವರು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಪ್ರೊಫೆಸರ್ ಆರ್ ವಿ ಪ್ರಭಾಕರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ನಿಮ್ಮೆಲ್ಲರ ಮೆಚ್ಚಿನ ಪ್ರಾಚಾರ್ಯರು. ಸಾಹಿತ್ಯ, ಸಂಸ್ಕೃತಿ, ನಾಟಕ, ಹೀಗೆ ಹಲವು ಲಲಿತ ಕಲೆಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಆಸಕ್ತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ. ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಅವರ ಹತ್ರ ಪ್ರಸ್ತಾಪ ಮಾಡಿದ್ರು ಕೂಡ ಬಹಳ ಪ್ರೀತಿಯಿಂದ ಸಂತೋಷದಿಂದ ಒಪ್ಪಿಗೆಯನ್ನು ಕೊಡ್ತಾರೆ.
ಇದು ಅವರ ಸಹೃದಯಕ್ಕೆ ಇರ್ತಕ್ಕಂಥ ದೊಡ್ಡ ಶಕ್ತಿ. ಹಾಗಾಗಿ ಇವರನ್ನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಿರ್ವಹಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಂಡಾಗ ಅವರು ಒಪ್ಪಿ ಈ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತೇನೆ. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂತಹ ಈ ಕಮ್ಮಟ ನಮ್ಮ ಕಾಲೇಜಲ್ಲಿ ನಡೆಯೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರೇ ಶ್ರೀಯುತ ಕಾತಾ ಚಿಕ್ಕಣ್ಣ ಅವರು. ಇವರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನ ನಿರ್ವಹಿಸಿದ್ದಾದ ಮೇಲೆ ಕರ್ನಾಟಕ ಸರ್ಕಾರ ಇವರ ಕಾರ್ಯೋನ್ಮುಖತೆಯನ್ನ ಗಮನಿಸಿ ಇವರನ್ನ ರಿಟೈರ್ಡ್ ಆದರೂ ಕೂಡ ಬಿಟ್ಕೊಳ್ಳಿಲ್ಲ. ಇವರು ನಮ್ಮ ಅಧ್ಯಯನ ಪೀಠ ಅಥವಾ ಅಧ್ಯಯನ ಕೇಂದ್ರ ಅಂತಕ್ಕಂಥದ್ದು ಏನು ಸರ್ಕಾರ ನಿರ್ಮಿಸ್ತೋ ಅದಕ್ಕೆ ಸಮನ್ವಯ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿದೆ. ಪ್ರತಿದಿನ ಕೂಡ ಅವರಿಗೆ ಸುಮಾರು 65 ವರ್ಷಗಳಾಗಿದೆ. ಇನ್ನೂ ಆಗಿಲ್ಲ ಸರ್, ಈಗ 60 ವರ್ಷ ಆಗಿದೆ. ಗೊತ್ತಾಯ್ತಾ? ನೀವು ಹಾಗೆ ಕಾಣೋದೇ ಇಲ್ಲ. 60 ವರ್ಷದ ವ್ಯಕ್ತಿ ಅಂತ ಕಾಣೋದಿಲ್ಲ, 40 ವರ್ಷದ ವ್ಯಕ್ತಿ ತರ ಕಾಣ್ತಾರೆ. ಕಾರಣ ಅವರ ಸದಾ ಕ್ರಿಯಾಶೀಲವಾಗಿರ್ತಕ್ಕಂತಹ ಮನಸ್ಸು. ಆಮೇಲೆ ಸಾಹಿತ್ಯ ಬೇರೆ, ಸಾಕಷ್ಟು ಕೃತಿಗಳನ್ನ ಕಥೆಗಳನ್ನ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ. ಇವರನ್ನ ನಮ್ಮ ಕಾಲೇಜಿಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಕನಕ ಸಂಸ್ಕೃತಿ ಕಮ್ಮಟವನ್ನ ನಿರ್ವಹಿಸಿಕೊಡೋದಕ್ಕೆ ಬಂದಿರತಕ್ಕಂತಹ ವಿದ್ವಾಂಸಗಳು ಅಂತಂದ್ರೆ ನಮ್ಮೆಲ್ಲರ ಆತ್ಮೀಯರು ಮತ್ತೆ ಸ್ನೇಹಿತರು ಆಗಿರ್ತಕ್ಕಂತಹ ಡಾಕ್ಟರ್ LG ಮೀರಾ ಅವರು ನಮ್ಮ ಕಾಲೇಜಿಗೆ ಅನೇಕ ಸಂದರ್ಭಗಳಲ್ಲಿ ಬಂದಿದ್ದಾರೆ. ಈ ಹಿಂದೆ KS ನರಸಿಂಹಸ್ವಾಮಿಯವರ ಸೆಮಿನಾರ್ ಅಲ್ಲಿ ಮಾಡಿದಾಗ ಆ ಸೆಮಿನಾರ್ ಅಲ್ಲಿ ಒಂದು ಪೇಪರ್ ಅನ್ನು ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ ಆ ದಿನ ಮರಿಲಿಕ್ಕೆ ಆಗದೆ ಇರ್ತಕ್ಕಂಥ ಸಂಗತಿ ಅಂತಂದ್ರೆ KS ನರಸಿಂಹಸ್ವಾಮಿಯವರ ಕುರಿತಾಗಿರ್ತಕ್ಕಂಥದಕ್ಕೆ ಒಂದು ಭಾವಗೀತೆಯನ್ನು ಹಾಡ್ತಾ ಇದ್ದಾರೆ. ಆ ಹಾಡುವಾಗ KS ನರಸಿಂಹಸ್ವಾಮಿಯವರ ಮಡದಿ ವೆಂಕಮ್ಮ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಎಂಥ ಕೋಇನ್ಸಿಡೆಂಟ್ ಅಂತಂದ್ರೆ ಅದನ್ನ ಇವತ್ತು ಕೂಡ ನಾವು ಮರಿಲಿಕ್ಕಾಗೋದಿಲ್ಲ. ಅಂತ ಒಂದು ಸುಸಂದರ್ಭದಲ್ಲಿ LG ಮೀರಾ ಅವರು ಕೂಡ ಪಾಲ್ಗೊಂಡಿದ್ರು ನಮ್ಮ ಕಾಲೇಜಲ್ಲಿ. ಇವತ್ತು ಈ ಒಂದು ಕಮ್ಮಟವನ್ನ ನಿರ್ವಹಿಸಿಕೊಡೋದಕ್ಕೆ ಬಂದಿದ್ದಾರೆ. ಇವರನ್ನ ನಮ್ಮ ಕಾಲೇಜಿನ ಪರವಾಗಿ ಆತ್ಮೀಯವಾಗಿ ಬರಮಾಡ್ಕೊಳ್ತಾನೆ, ಸ್ವಾಗತಿಸ್ತೇನೆ. ಹಾಗೆಯೇ ಮತ್ತೋರ್ವರು ಡಾಕ್ಟರ್ ರಂಗನಾಥ್ ಕಂಟನ್ಕುಂಟೆ. ಇವರು ನಮ್ಮ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಇಲ್ಲಿ ಕನ್ನಡ ಪ್ರಾಧ್ಯಾಪಕರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಣ್ಣ ವಯಸ್ಸಿನಲ್ಲಿ ಸಾಕಷ್ಟು ಸಾಹಿತ್ಯ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಸಾಕಷ್ಟು ಪತ್ರಿಕೆಗಳಲ್ಲಿ ಅವರ ಲೇಖನಗಳನ್ನು ಪ್ರಕಟಗೊಂಡಿದೆ, ಕವಿತೆಗಳನ್ನ ಪ್ರಕಟಿಸಿದ್ದಾರೆ. ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಸಾಕಷ್ಟು ಕೃಷಿಯನ್ನ ಮಾಡಿರ್ತಕ್ಕಂತಹ ವಿದ್ವಾಂಸರು ಡಾಕ್ಟರ್ ರಂಗನಾಥ್ ಕಂಟನ್ಕುಂಟೆಯನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾನೆ, ಸ್ವಾಗತಿಸ್ತಾರೆ. ಮತ್ತೋರ್ವ ವಿದ್ವಾಂಸರು ಅಂತಂದ್ರೆ ನಮ್ಮ ಗಮಕ ಕಲೆ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆಯೋ ಅಂತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಪುನಶ್ಚೇತನವನ್ನ ಕೊಡ್ತಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಬಹಳ ಮುಖ್ಯರಾಗಿರ್ತಕ್ಕಂಥವ್ರು ಅಂತಂದ್ರೆ ಪ್ರೊಫೆಸರ್ MR ಸತ್ಯನಾರಾಯಣ ಅವರು. ಗಮಕ ಕಲೆಯನ್ನ ಮತ್ತೆ ಜೀವಂತಗೊಳಿಸಿರ್ತಕ್ಕಂತಹ ವ್ಯಕ್ತಿ ಶ್ರೀಯುತ ಸತ್ಯನಾರಾಯಣ ಅವರು. ಇವತ್ತು ತಮ್ಮ ಮುಂದೆ ಇಡೀ ಕನಕನ ಕಾವ್ಯಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ರಸವತ್ತಾಗಿರ್ತಕ್ಕಂಥ ಭಾಗಗಳನ್ನ ತಮ್ಮ ಗಮಕ ಕಲೆಯ ಮೂಲಕವಾಗಿ ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ, ವ್ಯಾಖ್ಯಾನಿಸಲಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಬರಮಾಡ್ಕೊಳ್ತೇನೆ, ಸ್ವಾಗತಿಸ್ತೇನೆ. ಮತ್ತೋರ್ವ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಮತ್ತೆ ನಮ್ಮ ಕಾಲೇಜಿಗೆ ಬಹಳ ಆತ್ಮೀಯರು. ಎಷ್ಟರ ಮಟ್ಟಿಗೆ ಆತ್ಮೀಯರು ಅಂತಂದ್ರೆ ನೀವು ಒಂದು ಫೋನ್ ಕರೆ ಮಾಡಿ ಅವನ್ನ ನಮ್ಮ ಕಾಲೇಜ್ಗೆ ದಿನ ಬರಬೇಕು ಅಂತಂದ್ರೆ ತಕ್ಷಣ ಬಂದ್ಬಿಡ್ತಾರೆ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಇಡೀ ಕೀರ್ತನ ಸಾಹಿತ್ಯನ ನಾಡು ಹೊರನಾಡು ಹೀಗೆ ಪ್ರಸಾರ ಪಡಿಸ್ತಿರ್ತಕ್ಕಂತಹ ದೊಡ್ಡ ವಿದ್ವಾಂಸರು ಹುಸೇನ್ ಸಾಬ್ ಅವರು. ಇವರನ್ನ ಈ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತೇನೆ, ಸ್ವಾಗತಿಸ್ತೇನೆ. ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ವಿಜಯ PU ಕಾಲೇಜಿಂದ ಒಂದಷ್ಟು ನಮ್ಮ ಶಿಕ್ಷಕ ಬಂಧುಗಳು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ಹಾಗೇನೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ನಮ್ಮ ಕಾಲೇಜಿನ ಸಹೋದ್ಯೋಗಿ ಮಿತ್ರರು ಬಂದಿದ್ದಾರೆ. ಇವರೆಲ್ಲರನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಈ ಕಮ್ಮಟ ಯಶಸ್ವಿಯಾಗಲಿ ಅಂತ ಹೇಳಿ ಆಶಿಸ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಕನಕ ಸಂಸ್ಕೃತಿ ಕಮ್ಮಟದ ಉದ್ಘಾಟನೆ ಮಾಡಿದಂಥ ಮತ್ತು ಈ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳು ಆದಂಥ ಪ್ರೊಫೆಸರ್ ಆರ್ ವಿ ಪ್ರಭಾಕರ್ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಡಿ ಎನ್ ವೆಂಕಟರಾವ್ ಅವರೇ, ಕನಕದಾಸರ ಬಗೆಗೆ ಮಾತನಾಡ್ಲಿಕ್ಕೆ ಬಂದಿರತಕ್ಕಂಥ ಮಿತ್ರರಾದಂಥ ಡಾಕ್ಟರ್ ರಂಗನಾಥ್ ಕಂಟನ್ಕುಂಟೆ ಹಾಗೂ ಡಾಕ್ಟರ್ ಎಲ್ ಜಿ ಮೀರಾ ಅವರೇ, ಗಮಕ ಕಲೆಯನ್ನು ನಿಮ್ಮ ಮುಂದೆ ಅದರ ಸ್ವಾರಸ್ಯವನ್ನು ವರ್ಣಿಸಲಿಕ್ಕೆ ಬಂದಿರತಕ್ಕಂಥ ಪಂಡಿತ ಎಂ ಆರ್ ಸತ್ಯನಾರಾಯಣ ಅವರೇ, ಹಾಗೂ ಕೀರ್ತನ ಗಾಯನ ಲೋಕದಲ್ಲಿ ತನ್ನದೇ ವರ್ಚಸ್ಸನ್ನು ಬೀರಿರ್ತಕ್ಕಂಥ ಪಂಡಿತ ಹುಸೇನ್ ಸಾಬ್ ಅವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ರೀತಿ ಪರೋಕ್ಷವಾಗಿ ಕಾರಣದಂಥ ಮಿತ್ರರಂಥ ಮಂಜುನಾಥ್ ಅವರೇ, ಅಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಮಾಧುರಿ ಎಲ್ಲಿ ಅವರು ಅಡಿಗೋದು ಏನು ಅದ್ಭುತವಾಗಿ ಹೇಳಿದ್ದಾರೆ. ನಿಜಕ್ಕೂ ಮಾಧುರ್ಯವಾಗಿತ್ತು. ಅಂದರೆ ಒಂದು ಕಾರ್ಯಕ್ರಮ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಮ್ಗೆ ಅನಿಸ್ಬೇಕು ಅಂದರೆ, ಟೇಕ್ ಆಫ್ ಇದೆಯಲ್ಲ, ಪ್ರಾರಂಭ ಇದೆಯಲ್ಲ, ಅದು ಒಂದು ರೀತಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಹದವಾಗಿಡಬೇಕು. ಆ ಹದ ಹೇಗಿರಬೇಕು ಅಂತಂದರೆ, ಮುಂಗಾರಿಗೆ ಮಳೆಗಾಗಿ ಕಾದಂತಹ ಭೂಮಿಗೆ ಮಳೆ ಬಿದ್ದಾಗ, ಮೊದಲನೇ ಮಳೆ ಬಿದ್ದಾಗ ಆ ಭೂಮಿ ಆ ಮಣ್ಣಿನಲ್ಲಿ ಹುಟ್ಟುತ್ತಲ್ಲ ಕಂಪನ, ಕೇಳಿದ್ದೀರಾ, ನೋಡಿದ್ದೀರಾ, ಅನುಭವಿಸಿದ್ದೀರಾ? ಅದು ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ. ಇಲ್ಲ, ಕೇಳಿರ್ತಾರೆ, ನೋಡಿರ್ತಾರೆ, ಕೇಳಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸಿರ್ತೀರಿ. ನಾವಂತೂ ಅಲ್ಲೇ ಹುಟ್ಟು ಬೆಳೆದು ಬಂದವರು, ಹಾಗಾಗಿ ನಮಗೆ ಚೆನ್ನಾಗುತ್ತೆ. ಹಾಗಾಗಿ ಈ ಕಮ್ಮಟದ ಪ್ರಾರಂಭ ಆಗಿತ್ತು ನನಗೆ ಅನ್ನಿಸ್ತು. ಜೊತೆಗೆ ಸಂಗೀತದ ಬಗ್ಗೆ ನಾನು ಏನಾದ್ರು ಮಾತಾಡೋಕ್ಕೆ ಶುರು ಮಾಡ್ತು ಅಂತಂದರೆ ಎಷ್ಟರ ಮಟ್ಟಿಗೆ ಅಪಹಾಸ್ಯ ಆಗುತ್ತೆ ಅಂತಂದರೆ, ಇಲ್ಲಿದಾರಲ್ಲ ಇವತ್ತು ಎಲ್ಲರೂ ಸಂಗೀತದ ಬಗ್ಗೆ ದಿಗ್ಗಜರೆ. ಹಾಗಾಗಿ ತುಂಬ ನಾನು ಸಂಗೀತದ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ಅದನ್ನು ಅನುಭವಿಸುವಂಥ ಮನಸ್ಥಿತಿ ನನಗಿದೆ. ಹಾಗಾಗಿ ಮಾಧುರಿ ಅವರಿಗೆ ನಾನು ಅಭಿನಂದನೆಗಳನ್ನ ನನ್ನ ಅಧ್ಯಯನ ಕೇಂದ್ರ ಪರವಾಗಿ ನಿಮ್ಗೆ ಸಲ್ಲಿಸ್ತೇನೆ. ಕನಕ ಸಂಸ್ಕೃತಿ ಕಮ್ಮಟ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿದಾಗ, ಇದು ಒಟ್ಟು ನಾವು ಈ ರಾಜ್ಯಾದ್ಯಂತ ಸುಮಾರು ಒಂದು 80 ಕಾರ್ಯಕ್ರಮಗಳನ್ನು ಜಿಲ್ಲೆಗೆ 2-3 ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ನಿಮ್ಮದು 26ನೇ ಕಾರ್ಯಕ್ರಮ. ಈ ಕನಕ ಸಂಸ್ಕೃತಿ ಕಮ್ಮಟಕ್ಕೂ ಏನು ಸಂಬಂಧ ಅನ್ನುವಂಥದ್ದು ಒಂದಷ್ಟು ಗೊಂದಲಗಳು, ನಮಗೆ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಕ್ವಶನ್ಸ್ ಶುರುವಾಗ್ತವೆ. ಕನಕ ಸಂಸ್ಕೃತಿ ಏನದು? ಕನಕ ಅನ್ನುವಂಥ ಒಬ್ಬ ವ್ಯಕ್ತಿ ತಿಮ್ಮಪ್ಪ ಅಂಥೇಳಿ ಹೆಸರನ್ನ ಇಟ್ಟುಕೊಂಡು ಪೂರ್ವದಲ್ಲಿ 14ನೇ ಶತಮಾನದಲ್ಲಿ ಒಬ್ಬ ಪಾಳ್ಯಗಾರನಾಗಿ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕಬಹುದಾದಂಥ ಒಬ್ಬ ತಿಮ್ಮಪ್ಪ ನಾಯಕ ಆದದ್ದು, ಆಮೇಲೆ ಕನಕ ಆದದ್ದು, ಆಮೇಲೆ ಕನಕಪ್ಪ ನಾಯಕ ಆದದ್ದು, ಆಮೇಲೆ ಕನಕದಾಸ ಆದದ್ದು. ಹೀಗೆ ರೂಪಾಂತರ ಹೊಂದಿದಂಥ ಈ ವ್ಯಕ್ತಿತ್ವ ಇದೆಯಲ್ಲ, ಅದು ಒಂದು ವ್ಯಕ್ತಿತ್ವ ಆಗಿರಲಿಲ್ಲ. ಹಲವಾರು ಮುಖಗಳ ಒಬ್ಬ ಕನಕದಾಸನ ನಾವು ಇವತ್ತು ನೋಡ್ತಾ ಇದ್ದೀವಿ. ಒಬ್ಬ ಪಾಳೆಗಾರನಾಗಿ, ಒಬ್ಬ ದಾಸನಾಗಿ, ಒಬ್ಬ ಸಂತನಾಗಿ, ಒಬ್ಬ ಕೀರ್ತನಕಾರನಾಗಿ, ಒಬ್ಬ ಕವಿಯಾಗಿ, ಒಬ್ಬ ಸಮಾಜ ಶಾಸ್ತ್ರಜ್ಞನಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ಸೊ ಹೀಗೆ ಬೇರೆ ಬೇರೆಯ ಮುಖಗಳಲ್ಲಿ ಕನಕದಾಸರು ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಯಾಕೆ? 16ನೇ ಶತಮಾನದಲ್ಲಿ ಆಗಿ ಹೋದಂಥ ಒಬ್ಬ ಕನಕದಾಸನ 21ನೇ ಶತಮಾನದಲ್ಲಿ ನಾವು ಯೋಚಿಸ್ತಿದ್ದೀವಿ. ಯಾಕೆ? ಹಾಗಿದ್ರೆ ಆ ಒಂದು ಸಂಸ್ಕೃತಿ ಅನ್ನುವಂಥದ್ದು ಕನಕದಾಸರ ಬೆನ್ನಾಗಿ ಹಾಗೆ ಅಂಟ್ಕೊಂತು. ಸೊ ಇವೆಲ್ಲವನ್ನು ಕೂಡ ನಾವು ಇವತ್ತಿನ ಪರಿಸ್ಥಿತಿಗೆ ಅನ್ವಯಿಸಿ ನಾವು ವಿಚಾರ ಮಾಡಬೇಕಾಗಿದೆ. ವಿಶೇಷವಾಗಿ ನನಗಂತೂ ಯುವಜನತೆ ಮೇಲೆ ತುಂಬ ಅಪಾರವಾದಂಥ ಆತ್ಮವಿಶ್ವಾಸ ಮತ್ತು ನಂಬಿಕೆ ಇದೆ. ಏನಪ್ಪ ಅಂತಂದರೆ, ಇವತ್ತು ನಾವು ಈ ಥರದ ವೇದಿಕೆ ಸಿಕ್ಕಿದ್ಕೊಳ್ಳೆ ಹೇಳ್ತೀವಿ ಏನಪ್ಪ ಅಂತಂದರೆ, ನಮ್ಮ ಯುವಜನತೆಯಲ್ಲಿ ನಮ್ಮ ಬಗ್ಗೆ, ನಮ್ಮ ಕಲೆ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ ಇತ್ಯಾದಿ ಬಗ್ಗೆ ಆಸಕ್ತಿ ಇಲ್ಲ ಅನ್ನೋಂಥ ಒಂದು ಸರಳವಾದ ಸ್ಟೇಟ್ಮೆಂಟನ್ನು ನಾವು ಕೊಟ್ಬಿಟ್ಟಿದೆ. ಸೇಮ್ ಟೈಮ್ ನಾವೊಂದು ಯೋಚನೆ ಮಾಡಬೇಕು, ಹೀಗೆ ಸ್ಟೇಟ್ಮೆಂಟ್ ಕೊಡುವಂಥವ್ರು ಆ ಯುವಜನತೆಯ ಅಭಿವ್ಯಕ್ತಿಗೆ, ಅಭಿರುಚಿಗೆ ಮತ್ತು ಅವರ ಚಾಲೆಂಜಸ್ಗೆ, ಸವಾಲುಗಳಿಗೆ ತಕ್ಕನಾದಂಥ ಕಾರ್ಯಕ್ರಮಗಳನ್ನು ಅವರ ಮುಂದೆ ಏನು ಇಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಜಾಣ ಮರವನ್ನು ತೋರ್ತಾ ಇದ್ದೀವಿ. ಅತ್ಯಂತ ಜಾಣ ಮರವು ತೋರ್ತಾ ಇದ್ದೀವಿ. ಸೊ ಹಾಗಾಗಿ ಅವರಿಗೆ ಅವರ ಬದುಕಿಗೆ ಅನುಕೂಲವಾಗುವಂಥ, ಬದುಕಿಗೆ ಅವರಿಗೆ ಎದುರಿಸಬಹುದಾದಂಥ ಚಾಲೆಂಜಸ್ಗೆ, ಹೋರಾಟಗಳಿಗೆ, ಸಂಘರ್ಷಕ್ಕೆ ಅನುಕೂಲವಾಗುವಂಥ, ಪೂರಕವಾಗುವಂಥ ವ್ಯವಸ್ಥೆಯನ್ನು
ಏನು ಪರಿಸ್ಥಿತಿಯನ್ನು ಸನ್ನಿವೇಶವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಾವೇನಾರು ಚಿಂತನೆ ಮಾಡಿದ್ದೀವ? ಸೊ ಇದ್ರ ಬಗ್ಗೆ ನಮ್ಮಲ್ಲಿ ಉತ್ತರ ಇಲ್ಲ. ಇಲ್ಲೊಂದು ಹಾರಿಕೆ ಸ್ಟೇಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಅಷ್ಟೇ, ನಿಜವಾದ ಗಂಭೀರವಾದಂಥ ಉತ್ತರ ನಮ್ಮಲ್ಲಿಲ್ಲ. ಹಾಗಾಗಿ ಓದುವುದು ಅಂತಂದರೆ ಚೆನ್ನಾಗಿ ಓದಬೇಕು. ಎಷ್ಟು ಚೆನ್ನಾಗಿ ಓದಬೇಕು ಅಂದರೆ 100ಕ್ಕೆ 100% ಮಾರ್ಕ್ಸ್ ತಗೋಬೇಕು. 100ಕ್ಕೆ 100 ಯಾಕೆ ತಗೋಬೇಕು ಅಂತಂತಂದರೆ ಒಳ್ಳೆ ಉದ್ಯೋಗ ಬೇಕು. ಯಾಕೆ ಒಳ್ಳೆ ಉದ್ಯೋಗ ಬೇಕು ಅಂತಂತಂದರೆ ಯಾತಕ್ಕೆ ಒಳ್ಳೆ ಸಂಬಳ ಬೇಕು. ಹಾಂ, ಎಸ್, ನೋಡಿ ಹೇಳಿದರು. ಯಾಕೆ ಬೇಕು ಅಂತಂದರೆ ಸಮಾಜದಲ್ಲಿ ನಾನು ಚೆನ್ನಾಗಿ ಬದುಕಬೇಕು. ಯಾಕೆ ಬದುಕಬೇಕು ಅಂದರೆ ಹೆಂಡತಿ ಇರ್ತಾರೆ ಅಥವಾ ಗಂಡದಿರು ಇರ್ತಾರೆ, ಮಕ್ಕಳಾಗ್ತಾರೆ, ಅವರೆಲ್ಲ ಚೆನ್ನಾಗಿರ್ಬೇಕಲ್ಲ. ಸೊ ನಾನು ಇದನ್ನು ಅಲ್ಲಗಳಿತಾ ಇಲ್ಲ, ದಯವಿಟ್ಟು ತಾವು ಗಮನಿಸಿ. ನಾನು ಇದನ್ನು ತುಂಬ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಅಲ್ಲಗಳಿತಾ ಇಲ್ಲ. ಆದರೆ ಅದಷ್ಟೇ ಬದುಕ? ಅದೊಂದು ಕ್ವಶನ್ ಮಾರ್ಕ್ ನಮ್ಮ ಮುಂದೆ ನಿಲ್ಲುತ್ತೆ. ಅದಷ್ಟೇ ಬದುಕ? ಅದಲ್ಲ. ನೋಡಿ, ಆ ಮಾಧುರಿಯವರು ಒಂದು ಕೀರ್ತನೆಯನ್ನು ಹಾಡುವಾಗ ನಮ್ಮನ್ನೆಲ್ಲ ಮರೆಸಿಬಿಟ್ರು. ಅಲ್ಲಿ ನಮಗೆ ನಾವೆಲ್ಲಿಂದ ಬಂದೋ, ನಮ್ದು ಯಾವ ಜಾತಿ, ನಮ್ಮ ವರ್ಣ ಯಾವುದು, ನಾನು ಯಾವ ಸೀಮೆಯವನು, ನನ್ನ ಸುತ್ತಮುತ್ತ ಏನಿತ್ತು ಎಲ್ಲವನ್ನು ಮರೆಸುವ ಶಕ್ತಿ ಆ ಹಾಡಿಗಿತ್ತು ಅಲ್ವಾ? ಹೌದು ಅಲ್ವಾ? ಹಾಂ, ಮತ್ತೆ ಕ್ಲಾಸ್ನಲ್ಲಿ ಕೂತ್ಕೊಳ್ಳೋ ಹಾಗೆ ಗಂಭೀರವಾಗಿ ಕೂತ್ಕೊಬೇಡಿ. ಇವತ್ತು ಏನು ಮಾಡಬೇಕು ಅಂತಂದ್ರೆ ನೀವು ನಮ್ಮ ಜೊತೆ, ನಾವು ನಿಮ್ಮ ನನ್ನೇನೋ ಕರೆಸಿಬಿಟ್ಟಿದ್ರೆ ಅದಕ್ಕೋಸ್ಕರ ಒಂಚೂರು 10 ನಿಮಿಷ ಮಾತಾಡ್ತೀನಿ, ಆಮೇಲೆ ಮಾತುಗಳು ಕಡಿಮೆ ಆಗ್ತವೆ, ನೀವು ಮಾತಾಡಬೇಕು. ಇವತ್ತು ನಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಂದರೆ, ಯುವಜನತೆ ಇದೆಯಲ್ಲ, ನೀವು ಎಲ್ಲವನ್ನು ಕ್ವಶನ್ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಉತ್ತರವನ್ನು ಹುಡುಕುವಾಡುವ ವಿಸ್ಮಯವನ್ನು, ಕುತೂಹಲಗಳನ್ನು ನೀವು ಉಳಿಸ್ಕೋಬೇಕು. ಇಲ್ಲ ಅಂತಂದರೆ ಏನು ಹೇಳ್ತಾರಲ್ಲ ಅದನ್ನು ಕೇಳ್ಕೊತ ಹೋಯ್ತು ಅಂತಂದರೆ ನಾವು ನಮ್ಮದೇ ಆದ ಒಂದು ನಿಲುವಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಪರಾವಲಂಬಿಗಳಾಗಿಬಿಡ್ತೀವಿ. ಹಾಗಾಗಿ ನೀವು ಪ್ರತಿಕ್ರಿಯೆ ಸೂಚಿಸಬೇಕು. ಅದರರ್ಥ ನನ್ನ ಮಾತಿಗೆಲ್ಲ ಹೇಳ್ತಾ ಹೋಗಿ ಅಂತಲ್ಲ. ಇಡೀ ಒಟ್ಟಾರೆಯಾಗಿ ನಾನು ಹೇಳೋದೇನಪ್ಪ ಅಂದರೆ, ಯುವಜನತೆ ಇದೆಯಲ್ಲ, ಅವರು ಇವತ್ತು ಮಾತನಾಡಲೇಬೇಕಾಗಿರುವಂಥ ಸನ್ನಿವೇಶವನ್ನು ನಾವು ನಮ್ಮ ರಾಜಕೀಯ ವ್ಯವಸ್ಥೆ, ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಇವತ್ತು ಕ್ರಿಯೇಟ್ ಮಾಡಿದೆ. ಹಾಗಾಗಿ ನೀವು ಮಾತಾಡಬೇಕಾಗತ್ತೆ. ಮಾತಾಡೋದಂದ್ರೆ ಬರೀ ಪಠ್ಯವನ್ನು ಕುರಿತು ಮಾತಾಡೋದಲ್ಲ, ಅದರ ಆಶೆ ಮಾತಾಡಬೇಕಾಗಿದೆ. ಬಹುಶಃ ಕನಕದಾಸ ಹೇಳಿಕೊಟ್ಟಿದ್ದು ಇದು. ಅವನು ಕೇವಲ ಧರ್ಮವನ್ನು ಅವಲಂಬಿಸಿ ಏನು ಅವನ ಜೀವನದಲ್ಲಿ ಹೋರಾಟ, ಸಂಘರ್ಷ, ಜಾತಿ ಕಾರಣಕ್ಕೋಸ್ಕರ ಎಲ್ಲ ಅವಹೇಳನಗಳನ್ನು ಅನುಭವಿಸಿದವನು ಈಚೆ ಬಂದು ಮಾತಾಡೋಕ್ಕೆ ಶುರು ಮಾಡಿದ್ನಲ್ಲ. ಹೇಗೆ ಮಾತಾಡ್ದ? ಅವನು ದಣನಾಯಕ ಇದ್ದಾಗ ಅವನು ಒಬ್ಬ ಯುದ್ಧ ವೀರ, ಕಲಿಯವನು. ಹಾಗಾಗಿ ಯುದ್ಧದಲ್ಲಿ ಗೆದ್ದು ಬಂದವನು ಯಾವುದೋ ಒಂದು ಯುದ್ಧದಲ್ಲಿ ಸೋತು ಬಿಡ್ತಾನೆ. ಅಷ್ಟೊತ್ತಿಗೆ ಅವನ ತಂದೆ ಸತ್ತಿರ್ತಾನೆ, ತಾಯಿ ಸತ್ತಿರ್ತಾಳೆ, ಹೆಂಡತಿ ಸತ್ತಿರ್ತಾಳೆ. ಎಲ್ಲ ಸಾವು ನೋವುಗಳ ನಡುವೆ ಅವನು ಯುದ್ಧದಲ್ಲಿ ಸೋತಾಗ ಅವನಿಗೆ ಈ ಬದುಕು ಅನ್ನುವಂಥದ್ದು ಕೇವಲ ನಶ್ವರ ಅಂತ ಅನಿಸೇ ಒಂದು ಧರ್ಮಕ್ಕೆ ಅವನು ಹೋಗ್ತಾನೆ, ಧರ್ಮದ ಆಶ್ರಯವನ್ನು ಪಡಿತಾನೆ, ಮೋಕ್ಷವನ್ನು ಕಾಣಬೇಕು ಅಂತ ಹೊರಡ್ತಾನೆ. ಆವಾಗ ಅವನಿಗೆ ನಿಜವಾದ ಸಂಕಷ್ಟಗಳು, ಈ ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಈ ಮೇಲು ಕೀಳು, ಈ ಬಡವ ಬಲ್ಲಿದ ಜಾತಿ ವ್ಯವಸ್ಥೆ ಇತ್ಯಾದಿಗಳೆಲ್ಲವ ಅವನಿಗೆ ಉಸಿರು ಕಟ್ಟುವ ವಾತಾವರಣವನ್ನು ನಿರ್ಮಾಣ ಮಾಡ್ತವೆ. ಆವಾಗ ಅವನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವನು ಎತ್ಕೊಂಡಿದ್ದು ಕತ್ತಿಯಲ್ಲ, ಗುರಾಣಿಯಲ್ಲ, ಎತ್ಕೊಂಡಿದ್ದು ಪೆನ್ನು. ಸೊ ಆ ಪೆನ್ ಎತ್ಕೊಂಡು ತನ್ನ ಬದುಕಿನ, ತಾನು ಅನುಭವಿಸಿದ, ತನ್ನ ನೆರೆಹೊರೆಯ, ತಾನು ಕಂಡುಂಡಂಥ ಅನುಭವಗಳನ್ನು ತನ್ನ ಸಾಹಿತ್ಯದಲ್ಲಿ ದಾಖಲಿಸ್ತಾನೆ. ಹಾಗಾಗಿ 4 ಕೃತಿಗಳನ್ನ ಕೊಡ್ತಾನೆ. ಕೃತಿಗಳನ್ನೆಲ್ಲ ನಮ್ಮ ವಿದ್ವಾಂಸರ ಮುಂದೆ ನಿಮಗೆ ಒಂದು ಚೂರು ಆಗಾಗ ಪರಿಚಯ ಮಾಡಿಕೊಡ್ತಾರೆ. ನಾನು ಅದಕ್ಕೆ ಇನ್ ಡೀಟೇಲ್ ಹೋಗಲ್ಲ. ಕೀರ್ತನೆಗಳನ್ನ ಬರೀತಾನೆ. ಇವೆಲ್ಲವೂ ಕೂಡ ಸಮಾಜಮುಖಿಯಾಗಿದ್ದೋ, ಪಾರಮಾರ್ಥಿಕ ಚಿಂತನೆಗಳನ್ನು ಒಳಗೊಂಡಂತೆ ಸಮಾಜಮುಖಿಯಾಗಿದ್ದೋ ಅನ್ನುವಂಥದ್ದು. ಹಾಗಾಗಿ ಆ ಕನಕದಾಸ 16ನೇ ಶತಮಾನದಲ್ಲಿ ಏನು ಅನುಭವಿಸಿದ್ನಲ್ಲ, 21ನೇ ಶತಮಾನದಲ್ಲಿ ಕೂಡ ಕಿಂಚಿತ್ತೂ ಕಡಿಮೆ ಆಗಿಲ್ಲ, ಅದು ಜಾಸ್ತಿನೇ ಆಗಿದೆ. ಆ ಕಾರಣಕ್ಕೋಸ್ಕರ ಕನಕದಾಸ ಏನೋ ನಮ್ಮ ಚಿಂತನೆಗೆ ಒಂದಷ್ಟು ಪೂರಕವಾದ ಮೆಟೀರಿಯಲ್ಸ್ ಕೊಡ್ತಾ ಇದ್ದಾನೆ. ಅದೇನು? ಸೊ ಹಾಗೆ ಅದರ ಬಗ್ಗೆ ಚಿಂತನೆ ಮಾಡುವ ಹಿನ್ನೆಲೆಯಲ್ಲಿ ರೂಪಿಸಿದಂಥ ಇದು ಕನಕ ಸಂಸ್ಕೃತಿ ಕಮ್ಮಟ. ಕನಕ ಒಂದು ಸಂಸ್ಕೃತಿಯಾಗಿದ್ದಾನೆ. ಸಂಸ್ಕೃತಿ ಅಂದ ಕೂಡಲೇ ಅದು ಕೇವಲ ಸಂಗೀತ, ಕೇವಲ ಕಲೆ ಅಲ್ಲ, ಅದೊಂದು ಬದುಕು, ಅದೊಂದು ಪರಿಸರ, ಅದೊಂದು ಪ್ರಕೃತಿ. ಸೊ ಇವೆಲ್ಲವನ್ನೂ ಒಳಗೊಂಡಂಥ ಆ ಕನಕದಾಸ ನಮಗೆ ಇವತ್ತು ನಮ್ಮ ಚಿಂತನೆಗೆ ಹಲವಾರು ಮುಖಗಳಲ್ಲಿ, ನಾನೀಗಾಗಲೇ ಹೇಳಿದಾಗೆ ಬೇರೆ ಬೇರೆ ಮುಖಗಳಲ್ಲಿ ಅವನು ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ, ಜೀವನದ ದರ್ಶನವನ್ನು ಮಾಡಿಸ್ಕೊಡ್ತಾ ಇದ್ದಾನೆ. ಅದನ್ನು ನಾವು ಚಿಂತನೆ ಮಾಡಬೇಕಾಗಿದೆ, ವಿಚಾರಕ್ಕೆ ಒಡ್ಡಬೇಕಾಗಿದೆ. ಆ ವಿಚಾರಕ್ಕೆ ಒಡ್ಡುವಂಥ ಈ ಏನು ನೀವು ಒಡ್ಡುವವರು ಯಾರು ಬೇಕಾಗಿದೆ? ಒಡ್ಡುವವರು, ಒಡ್ಡಿಸಿಕೊಳ್ಳುವವರು ಯುವಜನರಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ನಮ್ಮ ಅಧ್ಯಯನ ಕೇಂದ್ರ ಈ ಥರದ ಶಿಬಿರಗಳನ್ನ ವಿಶೇಷವಾಗಿ ಯುವಜನತೆಗೆ ಏನು ಗುರಿ ಇಟ್ಟುಕೊಂಡು ನಾವು ಇದನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಎಲ್ಲ ಕಡೆಯೂ ಕೂಡ ಈ ಕಾರ್ಯಕ್ರಮ ಚೆನ್ನಾಗಾಗಿದೆ. ಬಹುಶಃ ಈ ಪರಿಸರ, ಆಡಿಟೋರಿಯಂ ತುಂಬ ಚೆನ್ನಾಗಿದೆ, ಒಳ್ಳೆಯ ಹಾಡನ್ನು ಹಾಡಿದ್ದಾರೆ,
ಒಳ್ಳೆಯ ಮಾತುಗಾರರು ಬಂದಿದ್ದಾರೆ, ವಿದ್ವಾಂಸರು ನಿಮ್ಮೊಟ್ಟಿಗಿದ್ದಾರೆ, ಸಂಗೀತಗಾರರು ಇದ್ದಾರೆ. ಹಾಗಾಗಿ ನಾವು ಈ ಒಟ್ಟು ಬಹುಶಃ 4 ಗಂಟೆ ತನಕ, 4:15 ತನಕ ಮ್ಯಾಕ್ಸಿಮಮ್ ಅಂತಂದರೆ ಅಷ್ಟರವರೆಗೆ ಮಾತನಾಡುತ್ತಾ, ಹಾಡು ಕೇಳುತ್ತಾ, ಪ್ರಶ್ನೆಗಳನ್ನು ಹಾಕುತ್ತಾ, ಮತ್ತೆ ಅದಕ್ಕೆ ನಮ್ಮ ಉತ್ತರನ ಇಲ್ಲಿ ಕೂತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಇವ್ರು ಹೇಳಿದ್ದೆ ಸತ್ಯ ಅಂತ ಹೇಳಿ ಒಪ್ಕೋಬೇಡಿ. ಅವ್ರು ನನ್ನ ಬೈದರೂ ಪರವಾಗಿಲ್ಲ ಅಲ್ವಾ. ನಿಮ್ದೇನು ಅಂತ ಇರುತ್ತೆ ಕನಕದಾಸನ ಬಗ್ಗೆ, ಕನಕದಾಸ ಹೇಳಿದ್ರ ಬಗ್ಗೆ ಏನೋ ಒಂದಷ್ಟು ಡೌಟ್ಸ್ ಇರ್ತದೆ. ಡೌಟ್ಸ್ ಇರಬೇಕು ಕೂಡ. ಡೌಟ್ಸ್ ಇದ್ದಾಗ ನಾವು ಸತ್ಯದ ಹಿನ್ನೆಲೆಯಲ್ಲಿ ನಾವು ಶೋಧವನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೀವು ಕನಕದಾಸನ ಕೇಂದ್ರವಾಗಿಟ್ಟುಕೊಂಡು ಒಂದಷ್ಟು ಈ ಬದುಕಿನ ಹಾಗೂ ಈ ಸಮಾಜದ ಹಾಗೂ ಈ ಪಾರಮಾರ್ಥಿಕ ಸಂಗತಿಗಳ ಬಗೆಗೆ ಒಂದಷ್ಟು ಚಿಂತನೆಯನ್ನು ನಡೆಸೋಣ. ಸೊ ಇದಿಷ್ಟು ಈ ಥರದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ವಿಜಯ ಕಾಲೇಜಿನ ಎಲ್ರಿಗೂ ನಾನು ವಂದಿಸಿ ನಾನು ಮುಗಿಸ್ತಾ ಇದ್ದೇನೆ. ಬಹುಶಃ ಮಾತನ್ನು ಮತ್ತೆ ನಿಮ್ಮ ಚರ್ಚೆಯಲ್ಲಿ ಮುಂದುವರಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ವಿದ್ವಾಂಸರೇ, ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರೇ, ಅತ್ಯಂತ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ನನಗೆ ಪ್ರಾಂಶುಪಾಲರು ಬರೆಯುವ ಪತ್ರದಲ್ಲಿ ಈ ಕಮ್ಮಟವನ್ನು ಉದ್ಘಾಟಿಸಿ ಶುಭ ಕೋರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಬರೆದಿದ್ದಾರೆ ಅಷ್ಟೇ. ಆದ್ದರಿಂದ ಈ ಕಮ್ಮಟಕ್ಕೆ ಮನಃಪೂರ್ವಕವಾಗಿ ಶುಭ ಕೋರ್ತಾ ಇದ್ದೀನಿ. ನಿಜವಾಗ್ಲೂ ಇಂಥ ಒಂದು ಕಮ್ಮಟ ನಮ್ಮ ಕಾಲೇಜಿನಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಚಿಕ್ಕಣ್ಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಕಾಲೇಜಿನ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈಗಾಗಲೇ ನಾನು ಹೇಳಿದಾಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ, ಆದರೆ ನಾನು ಏನೇನೋ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ. ಈಗ ಅವರು ನೆನ್ನೆ ಮಂಜುನಾಥ್ ಅವರು ಹೇಳಿದಾಗ ಇಲ್ಲ ನಾನು ಇವಾಗ ಅಂಗಡಿಗೆ ಹೋಗಿ ಪುಸ್ತಕ ತೆಗೆದುಕೊಂಡು ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡು ಬರಬೇಕಾಗಿದೆ ಅಂತ ಹೇಳಿದ್ದೆ. ಅದಕ್ಕೆ ತಯಾರು ಮಾಡ್ಕೊಂಡು ಬಂದಿದ್ದೆ. ಆದರೆ ಅಷ್ಟೊಂದು ತಯಾರಿ ಮಾಡ್ಕೊಂಡು ಬಂದಿದ್ದನ್ನೆಲ್ಲ ಇಲ್ಲಿ ಹೇಳೋ ಅಗತ್ಯತೆ ಇಲ್ಲ. ಯಾಕೆಂತಂದರೆ ಮೇಲ್ಗಡೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ವಿದ್ವಾಂಸರು ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕನಕದಾಸರನ್ನ ಯಾವ ರೀತಿ ನಾನು ನೋಡ್ಬೋದು ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೊಟ್ಬಿಟ್ಟು ಅಲ್ಲಿಗೆ ನಾನು ಮಾತನ್ನು ಮುಗಿಸ್ತೇನೆ. ಏನಪ್ಪ ಅಂತಂದರೆ, ಈಗ ಕನಕದಾಸ ಎಲ್ಲ ದಾಸರ ಪದಗಳನ್ನು ಹಾಡಿದ್ದಾರೆ, ಅನೇಕ ದೇವರ ನಾಮಗಳನ್ನು ರಚಿಸಿದ್ದಾರೆ, ಅತ್ಯಂತ ಜನಪ್ರಿಯವಾದ ಇದನ್ನು ಕವನಗಳನ್ನೆಲ್ಲ ಹೇಳ್ಕೊಂಡು ಬಂದು ಅದರಲ್ಲಿ ತತ್ವಗಳನ್ನು ತುಂಬಿ ಇಟ್ಟಿದ್ದಾರೆ. ಕನಕದಾಸರ ವಿಷಯ ಬಂದ ತಕ್ಷಣ ನನಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜ್ಞಾಪಕಕ್ಕೆ ಬರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಕನಕದಾಸ ಚಿತ್ರ. ನಿಜವಾಗ್ಲೂ ಆಗಿನ ಕಾಲದಲ್ಲಿ ಅಂತಂಥ ಒಳ್ಳೆಯ ಚಲನಚಿತ್ರಗಳು ಬರ್ತಾಯಿತ್ತು. ಈಗ ಆ ಥರ ಚಲನಚಿತ್ರಗಳೇ ಬರ್ತಾಯಿಲ್ಲ, ತುಂಬ ಕಡಿಮೆ ಅಂದರೆ ಬಹುಶಃ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈಗೆಲ್ಲ ಹೊಡಿಮಗ ಚಿತ್ರಗಳು. ಅದು ಯಾವುದೇ ಒಬ್ಬ ಮನುಷ್ಯನಿಗೆ ಈಗ ಹೇಗೆ ಸಂಸ್ಕೃತಿ ಅಂತ ಬಗ್ಗೆ ಅದರ ಹೇಳಿದ್ರಲ್ಲ, ಅದು ಯಾವುದೇ ಥರದ ಸಂಸ್ಕೃತಿಯನ್ನು ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಆ ಭಕ್ತ ಕನಕದಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ನೋಡಬೇಕು ನೀವು. ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಕನಕದಾಸರೇ ಬಂದಿದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಕನಕದಾಸರನ್ನು ನಾವು ನೋಡಿಲ್ಲ. ಅವ್ರನ್ನ ನೋಡಿದರೆ ಅವ್ರ ಕಂಬಳಿ ಹೊತ್ಕೊಂಡ್ಬಂದು ಆ ಥರ ನಿಂತಾಗ ನೋಡಿದ್ರೆ ಬಹುಶಃ ಕನಕದಾಸರು ಹೀಗೆ ಇದ್ರು ಏನೋ ಅಂತ ಅನ್ನಿಸ್ಬಿಡ್ತಾ ಇತ್ತು. ಅಷ್ಟು ಚೆನ್ನಾಗಿ ಅದರಲ್ಲಿ ಮೈ ಮರೆತು ಅವರು ಅಭಿನಯಿಸಿದರು. ಒಳ್ಳೊಳ್ಳೆ ಹಾಡುಗಳು ನಿಮಗೆಲ್ಲ ಗೊತ್ತಿದೆ, ಕುಲವೆಂದು ಅಂತ ಅಂದ್ಕೊಂಡು ಆ ಹಾಡು ಎಷ್ಟು ಅದ್ಭುತವಾಗಿದೆ ಅಂದರೆ, ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಈ ಕಾಗಿನಲ್ಲೇ ಸಂಸ್ಥಾನ ಅಂತ ಒಂದಾಗ್ಬಿಟ್ಟು ಆಗಿದೆ. ಒಳ್ಳೆಯದು, ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಸರ್ಕಾರದಿಂದ ಯಾವಾಗ ಧನ ಸಹಾಯ ಸಿಗೋಕ್ಕೆ ಶುರುವಾಯಿತೋ ಆವಾಗ ಎಲ್ಲರೂ ಬಂದ್ಬಿಟ್ಟು ಕನಕ ನಮ್ಮ ಜಾತಿಗೆ ಸೇರಿದವನು, ಇವನು ಕುರುಬ ಜಾತಿಗೆ ಸೇರಿದವನು, ಇವನು ನಾಯಿಕ್ ಜಾತಿಗೆ ಸೇರಿದವನು ಅಂತೆಲ್ಲ ಹೀಗೆಲ್ಲ ಶುರು ಮಾಡಿಕೊಂಡು ಆ ದುಡ್ಡನ್ನು ಹೇಗಾದರೂ ಲಪಟಾಯಿಸಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡ್ತಾಯಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಾನು ತಪ್ಪಿರ್ಬೋದು, ದಯವಿಟ್ಟು ಕ್ಷಮಿಸಿ. ಆ ಥರ ಆಗಬಾರ್ದು. ಕನಕದಾಸರ ಜಾತಿ ಯಾವುದಪ್ಪ ಅಂತಂದರೆ ಮನುಜ ಜಾತಿ, ಬೇರೆ ಯಾವುದೇ ಜಾತಿ ಅಲ್ಲ, ಮನುಜ ಜಾತಿ. ಅವರು ಎಷ್ಟೊಂದು ನೋಡಿ, ನಿಮಗೆ ಆಶ್ಚರ್ಯ ಆಗ್ಬೋದು. ಎಲ್ಲರೂ ಅಂತಾರೆ ಅವರು ಕುರುಬ ಜನಾಂಗಕ್ಕೆ ಸೇರಿದವರು ಅಂತ ಅಂತಾರೆ. ನಿಜ, ಕುರುಬ ಜನಾಂಗಕ್ಕೆ ಸೇರಿದ್ರು ಸಹಿತ ಅವರು ಬಹುಕಾಲ ಕಾಲ ಕಳೆದಿದ್ದು
ನಮ್ಮ ಮಧ್ವ ಸಂಸ್ಥಾ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡುವ ಶ್ರೀಶಕೇಶ. ಇದೇ ಮಾತನ್ನೇ ಪುರಂದಾಸನ ಕಡೆ ಪ್ರಯೋಗ ಮಾಡ್ತಾರೆ. ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧಿ ಹರಿಯನಗೆ ನೀನಿರುವ ತನಕ. ಭಗವನ್ನಾಮ ಸಂಕೀರ್ತನೆ ಮಾಡಿದವನಿಗೆ ಯಾವುದೇ ಭಯನದೇ ಇಲ್ಲ, ಯಾರ ಭಯವೂ ಇಲ್ಲ ಅಂತಕ್ಕಂಥ ಮಾತನ್ನ ಕನಕದಾಸರು ಈ ಒಂದು ಚರಣದ ಪಲ್ಲವಿಯಲ್ಲಿ ಕೊಡ್ತಾರೆ. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಿಯ ನಾರಾಯಣ. ಈ ಶಬ್ದಗಳು ಗಮನಿಸ್ಬೇಕು ನಾವು. ಶರಣು ಹೊಕ್ಕೆ ನಯ್ಯ ನಿನ್ನಲ್ಲಿ ಶರಣು ಬಂದಿದ್ದೇನೆ ಸ್ವಾಮಿ ಭಗವಂತ, ನಾನು ನಿನ್ನನ್ನು ಶರಣಾಗತನಾಗಿದ್ದೇನೆ. ನೀನು ಮಾಡಬೇಕಾದಿಷ್ಟೇ ನನ್ನ ಮರಣ ಸಮಯದಲ್ಲಿ ನಿನ್ನ ನಾಮಸ್ಮರಣೆ, ನಿನ್ನ ನೆನಪು ಬರುವಂತೆ ನನಗೆ ಕರುಣಿಸು. ಇದಕ್ಕೆ ನಿದರ್ಶನ ಮತ್ತೆ ನಮಗೆ ಅಜಾಮಿಳನ ಕಥೆ ನೆನಪಾಗುತ್ತೆ. ಅಜಾಮಿಳ 20-21 ವರ್ಷದಲ್ಲಿ ತನ್ನ ಸಂಸಾರವನ್ನು ತ್ಯಾಗ ಮಾಡಿ ಬೇರೆಯವಳ ಜೊತೆಗೆ ಯಾವಳೋ ಒಬ್ಬ ವೇಶ್ಯ ಜೊತೆಗೆ ಸಂಸಾರ ಮಾಡ್ತಾ ಮಾಡ್ತಾ 10 ಮಕ್ಕಳನ್ನ ಪಡಿತಾನೆ. ಮುಂದೆ 60 ವರ್ಷ ಜೀವನ ಮಾಡ್ತಾನೆ ಅಜಾಮಿಳ, ತನ್ನ ಹೆಂಡತಿನ ತನ್ನ ನಿಜವಾದ ಸಂಸಾರವನ್ನು ತ್ಯಾಗ ಮಾಡಿ. ಅಂಥ ಹೇಯವಾದ ಕೆಲಸ, ಅಂತ ಮಹಾಪಂಡಿತ, ವೇದಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥ ಅಜಾಮಿಳ ಅಂಥ ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಸಹಿತ ಕೊನೆಯ ತನ್ನ 10ನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಅವನಿಗೆ ಇನ್ನೇನು ಸಾಯಬೇಕು ಅನ್ನೋ ಕ್ಷಣದಲ್ಲಿ ಅವನ ಸಣ್ಣ ಮಗ ನೆನಪಾಗುತ್ತೆ, ನಾರಾಯಣ ಅಂತ ಕರೀತಾನೆ. ಆ ನಾರಾಯಣ ಮಗ ಓಡಿ ಬರ್ತಾನೆ. ಅಲ್ಲಿ ಮೇಲೆ ಕುಂತಿರ್ತಕ್ಕಂಥ ನಾರಾಯಣಿಗೆ ಪುಗುಳಿಸು ಹೆದಗಿ ಶುರುವಾಗುತ್ತೆ. ಈ ಸಮಯದಲ್ಲಿ ನನ್ನ ನೆನೆಸಿದ್ನಲ್ಲ ಇವನು ಅಂತ. ಆಗ ಭಗವಂತ ತನ್ನ ದೂತರನ್ನು ಕಳಿಸಿ ಅವನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ಹಾಗಾದ್ರೆ ಈ ತನ್ನ ಜೀವನದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡತಕ್ಕಂಥ ಅಜಾಮಿಳ ಕೊನೆ ಕಾಲದಲ್ಲಿ ಭಗವಂತನಿಗೆ ಹೇಗೆ ಶರಣಾದ, ಇದು ಬಹಳ ಅದ್ಭುತವಾದ. ಇದು ಜೀವನ. ನಾವು ಮೊದಲು ಹೇಳಿದೆ, ಹುಟ್ಟು ಮತ್ತು ಸಾವು ಎರಡರ ಮಧ್ಯೆ ಆ ಭಗವನ್ನಾಮ ಸಂಕೀರ್ತನೆ ಅನ್ನೋದು ನಿರಂತರವಾಗಿರ್ಬೇಕು, ನೈಜವಾಗಿರ್ಬೇಕು, ನಿರಾಡಂಬರವಾಗಿರ್ಬೇಕನ್ನೋ ಮಾತನ್ನ ಇಲ್ಲಿ ಕನಕದಾಸ ಪ್ರಯೋಗ ಮಾಡ್ತಾರೆ. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಿಯ ನಾರಾಯಣ. ಈತ ಅದ್ಭುತವಾದ ಕೀರ್ತನೆ. ನನ್ನ ಭಾಷಣ ಬೇಡ, ಬೇರೆ ಬೇರೆ ಪಂಡಿತರು ಮಾತಾಡಿದ್ದಾರೆ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡೋ ಶ್ರೀಶಕೇಶವ, ಶ್ರೀಶಕೇಶವ, ಶ್ರೀಶಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ, ನಾರಾಯಣ, ನಾರಾಯಣ. ಶೋಧಿಸೆನ್ನ ಭಾವದ ಕಲುಷ, ಶೋಧಿಸೆನ್ನ ಭಾವದ ಕಲುಷ, ಬೋಧಿಸಯ್ಯ ಜ್ಞಾನವೆನಗೆ. ಈ ಶಬ್ದಗಳು ಗಮನಿಸ್ಬೇಕು. ಯಾವಾಗಲೂ ನಾವು ಮನೆಯಲ್ಲಿ ಭಗವಂತನ ಪೂಜೆ ಮಾಡಬೇಕಾದ್ರೆ ಅಥವಾ ಭಗವಂತನ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಮನೆಯನ್ನ ಸ್ವಚ್ಛ ಮಾಡಿಕೊಳ್ತೀವಿ ನಾವು. ಆ ಒಂದು ನನ್ನ ಮನಸ್ಸನ್ನ ಶೋಧಿಸು, ನನ್ನ ಮನಸ್ಸನ್ನು ನಿಷ್ಕಲ್ಮಶವನ್ನಾಗಿ ಮಾಡು, ಆಮೇಲೆ ನಿನ್ನ ಪ್ರತಿಷ್ಠಾಪನೆ ಆಗಲಿ ಅಂತಕ್ಕಂಥ ಮಾತನ್ನ ಎಷ್ಟು ಅಧಿಕೃತವಾಗಿ ಇಲ್ಲಿ ಕನಕದಾಸ ಪ್ರಯೋಗ ಮಾಡ್ತಾರೆ. ಶೋಧಿಸೆನ್ನ ಭಾವದ ಕಲುಷ, ಬೋಧಿಸಯ್ಯ ಜ್ಞಾನವೆನಗೆ, ಬಾಧಿಸುವುದು ಯಮನ ಬಾಧೆ, ಬಾಧಿಸುವುದು ಯಮನ ಬಾಧೆ, ಬಿಡಿಸು ಮಾಧವ, ಬಿಡಿಸು ಮಾಧವ, ಬಿಡಿಸು ಮಾಧವ. ಭ್ರಷ್ಟನೆನಿಸಬೇಡ ಕೃಷ್ಣ. ಇದು ಭಗವಂತ
ಅಂತ ನಾವು ಕೇಳಿದಾಗ ಈ ಜಗನ್ನಾಥದಾಸ ಈ ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ. ಹೋದಲ್ಲಿ ಬಂದಲ್ಲಿ ಬೇಡು ಹರಿಯನ್ನು, ಬೇಡದಿರು ನರನನ್ನು. ಓಕೆ. ಶೋಧಿಸ ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ. ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ. ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ, ಬಿಡಿಸೋ ವಿಷ್ಣುವೇ, ಬಿಡಿಸೋ ವಿಷ್ಣುವೇ. ಹುಟ್ಟಿಸಲೇ ಇವತ್ತು ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ ಈಗಿನ ಸಿನಿಮಾಗಳ ಲಿರಿಕ್ಸ್ ನೀವು ನೋಡಿರ್ಬೋದು. ಕತ್ಲೆಯಲ್ಲಿ ಕರಡಿಗೆ ಜಾಮೂನು, ಕನ್ನಡ ಮ್ಯೂಸಿಕ್ ಅನ್ನೋದೇ ಹಾಳಾಗೋಗ್ಬಿಡ್ತಿದೆ. ಆಮೇಲೆ ಯಾವ ಹಾಡಿಗೂ ಒಂದು ರಾಗ ಇಲ್ಲ, ಒಂದು ಇದಿಲ್ಲ, ಏನಿಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಿದೆ ಅಂದರೆ ನಿಜವಾಗ್ಲೂ ಸಂತೋಷ ಆಗ್ತಿದೆ. ಮಂಜುನಾಥ್ ಅವರು ಸುಮಾರು ಒಂದು ತಿಂಗಳಿಂದ ಹೇಳಿದ್ರು, ಈ ಕಾತಾ ಚಿಕ್ಕಣ್ಣ ಅವರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕನಕದಾಸರ ಬಗ್ಗೆ ಅಂತ. ನಂಗೆ ತುಂಬ ಸಂತೋಷ ಆಯಿತು, ಒಪ್ಕೊಂಡೆ. ಇವತ್ತು ಅದು ಶುರುವಾಗಿದೆ. ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಅವ್ರು ಬಂದ ತಕ್ಷಣ ಕಾತಾ ಚಿಕ್ಕಣ್ಣ ಅವ್ರಿಗೆ ಹೇಳಿದೆ, ಸರ್ ಊಟ ಆದಮೇಲೆ ಭಕ್ತ ಕನಕದಾಸ ಸಿನಿಮಾ ಹಾಕ್ಬೇಡ ರಾಜ್ಕುಮಾರ್ ಅವ್ರದ್ದು. RVP ಥರನೇ ನನಗೂ ಒಂಥರ ಇದು ಮಾಡ್ತು. ಏನೇನು ಹೇಳಬೇಕು ಅಂತಿದ್ದೋ ಅದೆಲ್ಲ RVP ಅವ್ರು ಹೇಳ್ಬಿಟ್ರು. ಆ ಭಕ್ತ ಕನಕದಾಸ ಸಿನಿಮಾ ನೋಡಿ, ನೀವು 100 ಸರಿ ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ ಆ ಸಿನಿಮಾ. ಅದು ಇವತ್ತೇನಾದರೂ ಅದು ನಾನು ಕೇಳಿದೆ, ಕ್ಯಾಸೆಟ್ ಇದೆ ತೊಗೊಂಬನ್ನಿ ಸರ್ ಅಂತ. ಅವ್ರು ಬೇರೆ ಕ್ಯಾಸೆಟ್ ತಂದು ಅದನ್ನು ಪ್ಲೇ ಮಾಡ್ತಾರಂತೆ. ದಯವಿಟ್ಟು ಇಂಥ ಕಾರ್ಯಕ್ರಮ ಕಾಲೇಜುಗಳಲ್ಲಿ ಆಗಬೇಕು. ನಮ್ಮ ಕಾಲೇಜಲ್ಲಿ ದೇವ್ರ ನಾಮಕ್ಕೆ 32 ಜನ ಹೆಸರು ಕೊಟ್ಟರು, ಬ್ರೇಕ್ ಡ್ಯಾನ್ಸ್ಗೆ 300 ಜನ ಹೆಸರು ಕೊಟ್ಟಿಯ. ಆ ಬ್ರೇಕ್ ಡ್ಯಾನ್ಸ್ ಕೊನೆಗೆ ಏನೇನು ಮಾಡಿದ್ವಿ, 3 ನಿಮಿಷ ಆಗಿದ್ದು ಅರ್ಧ ನಿಮಿಷಕ್ಕೆ ಓಡಿಸ್ತಿದ್ವಿ ಬ್ರೇಕ್ ಡ್ಯಾನ್ಸ್ ಅವ್ರನ್ನ ಅಷ್ಟೇ. ಬ್ರೇಕ್ ಅದೇ ಅಷ್ಟು. ಸೊ ಅಂಥ ಬ್ರೇಕ್ ಡ್ಯಾನ್ಸ್ ಪರಿಸ್ಥಿತಿನಲ್ಲಿ ಇಂಥ ಕಾರ್ಯಕ್ರಮ ಆಗ್ತಿದೆ ಅಂದರೆ ನಿಜವಾಗ್ಲೂ ತುಂಬ ಸಂತೋಷವಾಗ್ತಿದೆ. ಸೊ ನೀವೆಲ್ಲ ಕನಕದಾಸರು ಹಾಡುಗಳು ಕಲ್ತ್ಕೊಳ್ಳಿ. ಕನಕದಾಸರು, ಪುರಂದರದಾಸರದ್ದು ನಾವು ಅದ್ಭುತ ಹಾಡುಗಳಿದೆ. ದಾಸ ಸಾಹಿತ್ಯನೇ ಒಂದು ದೊಡ್ಡ ಇದು. ಅದನ್ನು ಹುಸೇನ್ ಸಾಬ್ರು ತುಂಬ ಚೆನ್ನಾಗಿ ಹಾಡ್ತಾರೆ. ನಮ್ಮ LG ಮೀರಾ ಅವ್ರು ಬಂದಿದ್ದಾರೆ ನೋಡಿ, ಅವರು ಅದ್ಭುತ. ಅವ್ರದ್ದು ಇನ್ಸಿಡೆಂಟ್ ಆದರೆ ಮಂಜುನಾಥ್ ಅವ್ರು ಹೇಳಿಬಿಟ್ರು. KS ನರಸಿಂಹಸ್ವಾಮಿ ಅವ್ರದ್ದು ಒಂದು ಸೆಮಿನಾರ್ ಮಾಡಿದಾಗ ಅವ್ರು ಮಾತಾಡ್ತಿದ್ರು. ಆವಾಗ ಈ ಸಿನಿಮಾ ತೋರಿಸ್ತಾರೆ ನೋಡಿ, ಪ್ರತ್ಯಕ್ಷ ಆಗೋದು. ಆ ಥರ KS ನರಸಿಂಹಸ್ವಾಮಿ ಅವರು ಶ್ರೀಮತಿಗಳು ಹಂಗೆ ನಡ್ಕೊಂಡ್ಬಂದ್ಬಿಟ್ರು ಅವ್ರಿಗೆ ನಮ್ಮ ಆಡಿಟೋರಿಯಂ ಒಳಗಡೆ. ಅಂಥ ಅದ್ಭುತ ವ್ಯಕ್ತಿ ಇಲ್ಲಿ ಕೂತಿದ್ದಾರೆ. ಸೊ ಇಂಥ ಅದ್ಭುತ ವ್ಯಕ್ತಿಗಳೆಲ್ಲ ಕೂತಿರ್ಬೇಕಾದ್ರೆ ನಾ ಏನು ಮಾತಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಏನಾದರೂ ಈ ಕಾರ್ಯಕ್ರಮ